ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ಇವತ್ತು ಕರೆಕ್ಟಾಗಿ ಆಲ್ಮೋಸ್ಟ್ ಲೈಕ್ 5 o'clock 6 o'clock ಟೈಮಲ್ಲಿ, ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಟ್ರೈಲರ್ ಲಾಂಚ್ ಆಗಿದೆ. ಆ ಟ್ರೈಲರ್ ಯಾವುದಪ್ಪ ಅಂತ ಅಂದರೆ ರಾಮಾಯಣ, ನಮಿತ್ ಮಲ್ಹೋತ್ರಾ ಅವರ ರಾಮಾಯಣ ಟ್ರೈಲರ್ ಲಾಂಚ್ ಆಗಿದೆ. ಸೊ ಈ ಫಿಲಮ್ ಬಂದ್ಬಿಟ್ಟು ದಿವಾಲಿ 2026ಗೆ ರಿಲೀಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಟ್ರೈಲರಲ್ಲಿ ನಿಮಗೆ ಗೊತ್ತಾಗುತ್ತೆ ಟ್ರೈಲರ್ ನೋಡಿದಾಗ. ಸೊ ಈ ಟ್ರೈಲರು ಹೇಗಿತ್ತು, ನನಗೇನು ಅನಿಸ್ತು, ಆಮೇಲೆ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇನ್ಯಾಕೆ ತಡ, ಶುರು ಮಾಡೋಣ ಬನ್ನಿ. ಕ್ಯಾರೆಕ್ಟರ್ ವಿಷಯಗಳಿಗೆ ಬರೋದಾದರೆ, ರಾವಣ ಕ್ಯಾರೆಕ್ಟರಲ್ಲಿ ಯಶ್ ಇದ್ದಾರೆ, ಆಮೇಲೆ ರಾಮ ಕ್ಯಾರೆಕ್ಟರಲ್ಲಿ ರಣಬೀರ್ ಕಪೂರ್ ಇದ್ದಾರೆ, ಆಮೇಲೆ ಸೀತೆ ಕ್ಯಾರೆಕ್ಟರಲ್ಲಿ ನಮ್ಮ ಸಾಯಿ ಪಲ್ಲವಿ ಇದ್ದಾರೆ. ಸೊ ಇವಾಗ ಈ ಟ್ರೈಲರು ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ನಿಮಗೆ ಒಂದೊಂದಾಗಿ ತಿಳಿಸ್ತಾ ಬರ್ತೀನಿ. ಸೊ ಸ್ಟಾರ್ಟಿಂಗ್ ಆಫ್ ದ ಟ್ರೈಲರ್ ವಿಲ್ ಬಿ ಇಂಟ್ರಡ್ಯೂಸಿಂಗ್ ರಾವಣ. ಸೊ ರಾವಣ, ಅವನ ರಾಜ್ಯ ಮತ್ತು ಅವನು ಏನೇನು ಮಾಡಿದ್ದಾನೆ ಆ ರಾಜ್ಯಗೋಸ್ಕರ, ಆಮೇಲೆ ಆ ರಾಜ್ಯನ ಹೇಗೆ ಬೇರೆಯವ್ರ ಜೊತೆ ಕಿತ್ಕೊಂಡು ಆ ರಾಜ್ಯನ ನಡೆಸ್ತಿದ್ದಾನೆ ಅನ್ನೋದನ್ನೆಲ್ಲ ತೋರಿಸ್ತಾರೆ. ಸೊ ಇಲ್ಲಿ ಏನಂತ ತೋರಿಸ್ತಾ ಇದ್ದಾರೆ ಅಂತ ಅಂದರೆ, ಅಧರ್ಮ ಶುರುವಾಯಿತು ಅಂತ ಅಂದಾಗ ಒಂದು ವಿಷ್ಣು ಒಂದು ರೂಪ ಬಂದೇ ಬರುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಟ್ರೈಲರ್ ಮುಖಾಂತರ ಗೊತ್ತಾಗುತ್ತೆ. ಆ ವಿಷ್ಣು ಒಂದು ರೂಪ ಬಂದ್ಬಿಟ್ಟು ರಾಮ. ಸೊ ಇಲ್ಲಿ ಏನಂತ ತೋರಿಸ್ತಾ ಇದ್ದಾರೆ ಅಂತಂದರೆ, ರಾವಣ ಬಂದ್ಬಿಟ್ಟು ಒಬ್ಬ ರಾಜ, ಅವನು ಮಹಾನ್ ಶಿವನ್ ಭಕ್ತ. ಈ ಕಡೆ ರಾಮ ಬಂದ್ಬಿಟ್ಟು ಈ ವಿಷ್ಣು ಅವರ ಒಂದು ರೂಪ. ಸೊ ಈಗ ರಾಮ ಮತ್ತು ರಾವಣ ಅವರಿಬ್ಬರದು ಜುಗಲ್ಬಂದಿ ಏನಂತಾರೆ, ಅದನ್ನು ಈ ಫಿಲಮ್ನಲ್ಲಿ ನೀವು ನೋಡ್ಬೋದು ಅಂತ ಅನಿಸುತ್ತೆ ಟ್ರೈಲರ್ ನೋಡಿದ್ರೆ. ಈ ಟ್ರೈಲರಲ್ಲಿ ನನಗೇನು ಅನಿಸ್ತಾ ಇದೆ ಅಂತಂದರೆ, ಈ ರಾಮ ಬಂದ್ಬಿಟ್ಟು ಒಂದು ಶಿವನ ಧನಸ್ಸನ್ನು ಎತ್ತುತ್ತಾನೆ ನೋಡಿ, ಅದೊಂದು ಸನ್ನಿವೇಶ ನೋಡಿರ್ತೀರ. ಸೊ ಆ ಸನ್ನಿವೇಶ ಮತ್ತು ನೆಕ್ಸ್ಟು ರಾಮ ವನವಾಸಕ್ಕೆ ಹೋಗೋದು 14 ವರ್ಷ, ಆಮೇಲೆ ನೆಕ್ಸ್ಟು ರಾವಣ ಸೀತೆನ ಕಿಡ್ನ್ಯಾಪ್ ಮಾಡೋದು, ಇಲ್ಲಾಂದರೆ ಎತ್ತಾಕೊಂಡು ಹೋಗೋದು, ಇವೆಲ್ಲ ಈ ಒಂದು ಮೂವಿಲಿ ನೋಡ್ಬೋದು ಅಂತ ಅನಿಸುತ್ತೆ. ರಾವಣನ ತಂಗಿ ಶೂರ್ಪನಖ, ಅವಳು ಬರೋದು ತೋರಿಸ್ತಾರೆ, ಆಮೇಲೆ ಶೂರ್ಪನಖಂದು ಮೂಗನ್ನ ಕಟ್ ಮಾಡೋದು ತೋರಿಸ್ತಾರೆ. ಸೊ ಇವೆಲ್ಲ ನೋಡ್ತಿದ್ರೆ ನನಗೆ ಇಟ್ ವಿಲ್ ಬಿ ಲೈಕ್ ಜಸ್ಟ್ ಫಸ್ಟ್ ಪಾರ್ಟ್ ಆಫ್ ರಾಮಾಯಣ ಅಂತ ಅನಿಸುತ್ತೆ. ಸೊ ನೆಕ್ಸ್ಟು ಇದು ಇವಾಗ ಜಸ್ಟ್ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿರ್ತಾರೆ. ಅಂದರೆ ರಾವಣ ಸೀತೆನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿರ್ತಾರೆ. ಕಿಡ್ನ್ಯಾಪ್ ಅನ್ನೋದಕ್ಕಿಂತ ಅಬ್ಡಕ್ಷನ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಕಿಡ್ನ್ಯಾಪ್ ಬಂದುಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗೋದು. ಸೊ ಇದು ಅಬ್ಡಕ್ಷನ್ನು. ಪಾರ್ಟ್ 2 ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಟ್ರೈಲರ್ ನೋಡಿದ್ರೆ. ಯಾಕೆ ಅಂತಂದರೆ ಇಲ್ಲಿ ರಾಮ ಮತ್ತು ರಾವಣಂದು ಕಲಹ ಕಾಣಿಸ್ತಾ ಇಲ್ಲ. ನಾನು ಆಗಲೇ ಹೇಳಿದೆ, ಇಬ್ಬರು ಜುಗಲ್ಬಂದಿ ನೋಡ್ಬೋದು ಅಂತ, ಬಟ್ ದೂರದಿಂದ ಜುಗಲ್ಬಂದಿ ನೋಡ್ಬೋದು. ಬಟ್ ನೀವು ಹತ್ತಿರ ಅಂದರೆ ರಾಮ ಮತ್ತು ರಾವಣ ಇಬ್ಬರು ಫೇಸ್ ಟು ಫೇಸ್ ಮುಖಾಮುಖಿ ಆಗೋದು ಈ ಒಂದು ರಾಮಾಯಣ ಪಾರ್ಟ್ 1 ನೋಡೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ದೀಪಾವಳಿಗೆ ಏನು ಬರುತ್ತೆ 2026ಗೆ, ಆವಾಗ ನೋಡೋಕ್ಕಾಗಲ್ಲ ಅಂತ ಅನ್ನಿಸುತ್ತೆ. ನಿಮಗೆ ಏನು ಅನಿಸುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ರಾಮಾಯಣ ಪಾರ್ಟ್ 1 ಇದು, ನೆಕ್ಸ್ಟು ರಾಮಾಯಣ ಪಾರ್ಟ್ 2 ಬಂದೇ ಬರುತ್ತೆ ಅಂತ ನನಗಂತೂ ಒಂದು ಹಿಂಟು ಅನ್ನಿಸ್ತಾ ಇದೆ. ಗ್ರಾಫಿಕ್ಸು ಮತ್ತು AI ಯೂಸ್ ಮಾಡಿರೋ ರೀತಿ ಎಲ್ಲ ಸೂಪರಾಗಿದೆ ಅಂತ ಅನ್ನಿಸ್ತಾ ಇದೆ. ಆಮೇಲೆ ರಾವಣನ ರಿಚ್ಚಾಗಿ ತೋರಿಸಿದ್ದಾರೆ. ಅದಾದಮೇಲೆ ಈ ಆದಿಪುರುಷ್ ಅಂತ ಇತ್ತಲ್ಲ, ಸೊ ಆ ಆದಿಪುರುಷ್ ನೋಡಿಬಿಟ್ಟು ಇದನ್ನು ನೋಡಿಬಿಟ್ರೆ ನಿಮಗೆ ಲವ್ ಆಗೋಗ್ಬಿಡುತ್ತೆ. ಜಸ್ಟ್ ಟ್ರೈಲರ್ ನೋಡಿದ್ರೆ ಲವ್ ಆಗೋಗ್ಬಿಡುತ್ತೆ, ಆ ರೀತಿ ಇದೆ ಟ್ರೈಲರು. ಸೊ ಬನ್ನಿ, ಈ ಟ್ರೈಲರು ಹೇಗಿತ್ತು, ನಿಮಗೆ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದಾದಮೇಲೆ ನೆಕ್ಸ್ಟು ಇನ್ನೊಂದೇನಪ್ಪ ಅಂತ ಅಂದರೆ, ಈ ಫಿಲಮ್ಗೆ ಸಾಂಗ್ ಕೊಡ್ತಾ ಇರೋದು ಬಂದುಬಿಟ್ಟು ಗ್ರಾಮಿ ಅವಾರ್ಡ್ ವಿನ್ನರ್ಸು. ಸಾಂಗು, BGM ಇವೆಲ್ಲ AR ರಹಮಾನ್ ಒಬ್ಬರು ಇದ್ದಾರೆ. ಅದಾದಮೇಲೆ ಇನ್ನೊಬ್ಬರು ಯಾರೋ ಇಂಗ್ಲೀಷವ್ರು ಯಾರೋ ಇದ್ದಾರೆ. ಇಲ್ಲಿ ಒಂಥರ ನನಗೇನು ಅನಿಸ್ತಾ ಇದೆ ಅಂತಂದರೆ, ನಾರ್ತ್ ಇಂಡಿಯನ್ ಸ್ಟೈಲು ಮತ್ತು ಸೌತ್ ಇಂಡಿಯನ್ ಸ್ಟೈಲು ಮತ್ತು ಬೆಂಗಾಲಿ ಸ್ಟೈಲು ಇವೆಲ್ಲ ಕಂಬೈನ್ ಮಾಡಿಬಿಟ್ಟು ಈ ಒಂದು ಟ್ರೈಲರ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಇದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಸೊ ಇಷ್ಟ ಆಗಿತ್ತು ನನ್ನದೊಂದು ರಿವ್ಯೂ ಅಂತ ಹೇಳ್ಬೋದು, ಇಲ್ಲಾಂದರೆ ಅನಿಸಿಕೆ ಅಂತಲೂ ಹೇಳ್ಬೋದು. ಸೊ
ಇನ್ಯಾಕೆ ತಡ, ದೀಪಾವಳಿವರೆಗೂ ವೆಯ್ಟ್ ಮಾಡೋಣ. ಆಮೇಲೆ ನಿಮಗೆ ಫುಲ್ ಮೂವಿ ರಿವ್ಯೂನು ತಿಳಿಸ್ಕೊಡ್ತೀನಿ. ಆದಿಪುರುಷ್ ಥರ ಇತ್ತಾ ಇಲ್ಲ ಇದು ಬೇರೆ ಲೆವೆಲಲ್ಲೇ ಇತ್ತಾ ಅಂತ ಅಂದ್ಬಿಟ್ಟು. ಇಷ್ಟ ಆಗಿತ್ತು ಈ ಒಂದು ರಿವ್ಯೂ ಟ್ರೈಲರ್ದು. ಮುಂದಿನ ವೀಡಿಯೋ ಜೊತೆ ಇಷ್ಟೇ ಇನ್ಫಾರ್ಮೇಷನ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.